ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಬರ್ತ್ಡೇ ಕೇಕ್ನ ಮನೇಲೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ತಮ್ಮನ ಮಗಂದು ಬರ್ತ್ಡೇ ಇತ್ತು, ಸೊ ಹಾಗಾಗಿ ಅವ್ರು ನನಗೆ ಹೇಳಿದರು ಕೇಕ್ ಮಾಡಿಕೊಡಿ ಅಂತನ. ಸೊ ಹಾಗಾಗಿ ನಾನು ಕೇಕ್ನ ಮಾಡಬೇಕಾದ್ರೆ ಹಾಗೆಯೇ ಇದನ್ನು ಕೂಡ ಒಂದು ರೆಸಿಪಿ ವಿಡಿಯೋ ಮಾಡಿ ಹಾಕೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಒಂದು ಕೇಕ್ ಟಿನ್ನ ತೊಗೊಂಡು ನೋಡಿ ಈ ಥರ ಬಟರ್ ಪೇಪರ್ನ ಹಾಕ್ಕೊಂಡು ಆ ಪಾತ್ರೆನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಫಸ್ಟು ನಾವು ಇದನ್ನು ಮಾಡಿ ಎತ್ತಿಟ್ಕೊಂಡ್ರೆ ಮಿಕ್ಕಂಥ ಕೆಲಸಗಳನ್ನ ಆರಾಮಾಗಿ ನಾವು ಮಾಡ್ಕೋಬೋದು. ನೋಡಿ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡಿ ಇಟ್ಕೋಬೋದು. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಸ್ವಲ್ಪ ತಳಕ್ಕೇ ಆಯಿಲ್ನ ಹಾಕ್ಬಿಟ್ಟು ಸ್ವಲ್ಪ ಮೈದಾನ ನಾವು ಅದ್ರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಬೇಕು. ಅಷ್ಟು ಮಾಡಿ ಸೈಡಿಗೆ ಇಟ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡಿ ಅರ್ಧ ಕಪ್ ಮೆಷರ್ಮೆಂಟು ನಾನು ತೊಗೊಂಡಿರೋದು. ನನ್ನ ಹತ್ರ 1 ಕಪ್ ಮೆಷರ್ಮೆಂಟ್ ಕಪ್ ಇಲ್ಲ ಸ್ನೇಹಿತರೆ, ಸೊ ಹಾಗಾಗಿ ಅರ್ಧ ಕಪ್ನ ತೊಗೊಂಡಿದ್ದೀನಿ. ನೋಡಿ ಹಾಫ್ ಕಪ್ಪಲ್ಲಿ ಒಂದು ಸರಿ ತಲೆ ಒಡೆದು ಅಂತಾರಲ್ಲ ಆ ಥರ ಮೇಲುಗಡೆ ನೀಟಾಗಿ ಸಮ ಮಾಡಿಕೊಂಡು 2 ಕಪ್ಪು ಮೈದಾನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ನಿಮ್ಮ ಹತ್ರ ಏನಾದರೂ 1 ಮೆಷರ್ಮೆಂಟ್ ಕಪ್ ಇದ್ದರೆ ಒಂದೇ ಹಾಕೋಬೇಕಾಗತ್ತೆ. ಇಲ್ಲಿ ನಾನು ಹಾಫ್ ಕಪ್ ತೋರಿಸ್ತಾ ಇರೋದ್ರಿಂದ ಹಾಫ್ ಕಪ್ ಮೆಷರ್ಮೆಂಟಲ್ಲಿ 2 ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ. ಸ್ನೇಹಿತರೆ, ಇದೆಲ್ಲ ಸಿಂಪಲ್ಲಾಗಿ ಗ್ರಾಸರಿ ಅಂಗಡಿಗಳಲ್ಲಿ ಆರಾಮಾಗಿ ಸಿಗುತ್ತೆ. ಇವಾಗ ನಾವು ಆರಾಮಾಗಿ ತಂದು ಮಾಡ್ಕೋಬೋದು. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೋಬೇಕು. ನಂತರ 1 ಟೀ ಸ್ಪೂನ್ ಆಗೋವಷ್ಟು ನಾವು ಬೇಕಿಂಗ್ ಸೋಡಾ, ಅಂದರೆ ಡೈಲಿ ಮನೆನಿತ್ಯ ಅಡುಗೆಗೆ ನಾವು ಯೂಸ್ ಮಾಡ್ಕೋತೀವಲ್ಲ ಸೋಡಾ, ಆ ಸೋಡಾನೇ ನಾನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 1.5 kg ಆಗೋವಷ್ಟು ಕೇಕ್ನ ಬೇಕ್ ಮಾಡ್ಕೋತಾ ಇರೋದು. ಅಂದರೆ ಅದು ಬ್ರೆಡ್ ಏನಿರುತ್ತೆ, ಕೇಕ್ ಬ್ರೆಡ್, ಅದು 1.5 kg ಬರುತ್ತೆ ಸ್ನೇಹಿತರೆ. ನಾವು ಕ್ರೀಮೆಲ್ಲ ಹಾಕಿದಾಗ ಅದು ಒಂದು 2 kgವರೆಗೂ ಬರುತ್ತೆ. ಸೊ ಹಾಗಾಗಿ ನಾನು 1.5 kgನ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹಾಕಿದ್ದಾದಮೇಲೆ ಈ ಥರ ಜರಡಿ ಮಾಡ್ಕೋಬೇಕು ನಾವು. ಸ್ವಲ್ಪ ಸ್ಮಾಲ್ ಸೈಜ್ ಜರಡಿನೇ ತೊಗೊಂಡು ಜರಡಿ ಮಾಡ್ಕೋಬೇಕಾಗತ್ತೆ. ಈ ಲಾಸ್ಟಲ್ಲಿ ಉಂಡೆಗಳೇನು ಮಿಕ್ಕಿರುತ್ತಲ್ಲ ಸ್ನೇಹಿತರೆ, ಅದನ್ನೇನು ಬಿಸಾಕೋದಕ್ಕೆ ಹೋಗಬೇಡಿ. ಜಸ್ಟ್ ಈ ಥರ ಮಾಡಿದ್ರೆ ಅದು ಕೂಡ ಪುಡಿ ಆಗುತ್ತೆ. ಅದನ್ನು ಸ್ಟ್ರೈನ್ ಮಾಡಿಕೊಂಡು ಈಗ ಏನು ಉಳಿದಿರುತ್ತಲ್ವ ಅದನ್ನು ನಾವು ಆಚೆ ಹಾಕ್ಕೋಬೇಕು. ಈಗ ಒಂದು ಸ್ಪ್ಯಾಚುಲರ್ನ ತೊಗೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋಣ. ನಾವು ಸೋಡಾ ಮತ್ತು ಬೇಕಿಂಗ್ ಪೌಡರು ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಕೋಕೋ ಪೌಡರೆಲ್ಲ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಇಲ್ಲಿ ನಾವು ಮೈದಾ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಶುಗರ್ನ ಕೂಡ ತೊಗೋಬೇಕಾಗತ್ತೆ. ನಾನು 1 ಕಪ್ಪು ಶುಗರ್ನ ತೊಗೊಂಡಿದ್ದೀನಿ, ಅಂದರೆ ಅರ್ಧ ಕಪ್ಪನ್ನ 2 ಸರಿ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ 1 ಕಪ್ ಮೆಷರ್ಮೆಂಟಲ್ಲಿ ಶುಗರ್ನ ತೊಗೊಂಡಿದ್ದೀನಿ. ಮತ್ತು 6 ಮೊಟ್ಟೆನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾವು 1 kgಗೆ 4 ಮೊಟ್ಟೆನ ತೊಗೊಂಡ್ರೆ 1.5 kgಗೆ 6 ಮೊಟ್ಟೆನ ತೊಗೊಳ್ಬೇಕಾಗತ್ತೆ. ಈ ಥರ ಬೀಟರ್ನ ತೊಗೊಂಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇಲ್ಲಿ ಮೊಟ್ಟೆ ಸ್ವಲ್ಪ ಬೀಟಾಗಿದ್ದಾದಮೇಲೆ ನಾನು 1 ಟೇಬಲ್ ಸ್ಪೂನ್ ಆಗೋವಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೋತೀನಿ. ನೋಡಿ ಬೀಟ್ ಆಯ್ತಲ್ಲ, ಸ್ವಲ್ಪ ಅಷ್ಟೇ, ಜಸ್ಟ್ ಒಂದು 15 ಸೆಕೆಂಡ್ ಆ ಥರ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೋತೀನಿ. ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ಳೋದ್ರಿಂದ ಅದು ಮೊಟ್ಟೆದು ಸ್ಮೆಲ್ ಏನೂ ಬರೋದಿಲ್ಲ, ಬರೀ ವೆನಿಲಾ ಸ್ಮೆಲ್ ಮಾತ್ರ ಬರ್ತಾ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸ್ನೇಹಿತರೆ, ನಾವು ಈ ಬೀಟರ್ ಇರ್ಬೋದು ಅಥವಾ ನಮಗೆ ಕೇಕ್ಗೆ ಬೇಕಾದ ವಸ್ತುಗಳನ್ನಿರ್ಬೋದು, ಒಂದು ಸರಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡ್ರೆ ಸಾಕು, 1,500 ಆಗುತ್ತೆ ಅಷ್ಟೇ ಎಲ್ಲದನ್ನೂ ಪರ್ಚೇಸ್ ಮಾಡೋದಕ್ಕೆ. ನನಗೂ ಕೂಡ ಅಷ್ಟೇ ಆಗಿದ್ದು. ಈಗ ಪುಡಿ ಮಾಡ್ಕೊಂಡಿರೋಂಥ ಶುಗರ್ನ ಈ ಥರ ಸ್ವಲ್ಪನೇ ಹಾಕ್ಕೊಂಡು ನಾವು ಚೆನ್ನಾಗಿ
ಬೀಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ನೋಡಿ ಈ ಥರ ನೊರೆ ನೊರೆ ಥರ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ನಾವು ಬೀಟ್ ಮಾಡಬೇಕು. ಈಗ 1/4 ಕಪ್ಪಲ್ಲಿ 1/4 ಕಪ್ಪು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಯಾವುದೇ ಫ್ಲೇವರ್ಡ್ ಆಯಿಲ್ನ ಯೂಸ್ ಮಾಡೋ ಹಾಗಿಲ್ಲ ಇಲ್ಲಿ, ಬರೀ ಸನ್ಫ್ಲವರ್ ಆಯಿಲ್ ಆ ಥರ ಮಾತ್ರ ಯೂಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಈ ಥರ ಯಾವುದನ್ನು ಹಾಕ್ಕೋಬೇಡಿ. ಮಾಮೂಲಿಯಾಗಿರುವಂಥ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಬೀಟ್ ಮಾಡಿದ್ದಾಯಿತು. ಇದನ್ನು ನಾನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋದಕ್ಕೂ ಮುಂಚೆ ನಾವಿಲ್ಲಿ ಒಂದು ಕೆಲಸ ಮಾಡಬೇಕು ಸ್ನೇಹಿತರೆ. ನಾವು ಅವನ್ ಇಲ್ಲ ಅಂತ ಅಂದರೆ ನಾವು ಕುಕ್ಕರಲ್ಲಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಕುಕ್ಕರ್ನ ತೊಗೊಂಡು ಒಂದು ಕಡಾಯಿನ ಇದರೊಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು 5 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಸ್ಟವ್ ಮೇಲಿಟ್ಟು ಇದನ್ನು ಕಾಯಿಸ್ಕೊತಾ ಇರಬೇಕು. ನಾವು ಕಾಯಿಸ್ಕೊಳ್ಳೋದಕ್ಕೆ ಇಡಬೇಕಾದ್ರೆ ಯಾವುದೇ ರೀತಿ ವಿಷಲ್ ಎಲ್ಲ ನಾವು ಹಾಕ್ಕೊಳ್ಳೋ ಹಾಗಿಲ್ಲ. ಜಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಹಾಗೇ ಇಡಬೇಕು. 5 ನಿಮಿಷ ಇಟ್ಟರೆ ಸಾಕು ಸ್ನೇಹಿತರೆ, ಅದು ಚೆನ್ನಾಗಿ ಹೀಟ್ ಆಗಿರುತ್ತೆ. ಇಲ್ಲಿ ನಾನು ಅವನಲ್ಲಿ ಮಾಡ್ಕೋತಾ ಇರೋದ್ರಿಂದ ನೋಡಿ ಅಲ್ಲಿ ಕನ್ವರ್ಸೇಷನ್ ಮೋಡ್ ಅಂತ ಒಂದಿರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಬೇಕು. ಆಗ ಇಲ್ಲಿ 180 ಡಿಗ್ರಿ ಅಂತ ನಮಗೆ ತೋರಿಸುತ್ತೆ. ಅದಾದಮೇಲೆ ಕೆಳಗಡೆ 1 ಮಿನಿಟ್ ಅಂತ ತೋರಿಸ್ತಾ ಇದೆಯಲ್ಲ ಸ್ನೇಹಿತರೆ, ಅದು ಮಿನಿಟ್ಸ್ ಲೆಕ್ಕದಲ್ಲಿ ಬರುತ್ತೆ. ಅದನ್ನು ನಾನು 5 ಸರಿ ಪ್ರೆಸ್ ಮಾಡಿದಾಗ ಅದು 5 ಮಿನಿಟ್ಸಲ್ಲಿ ನಮಗೆ ಅವನ್ನು ಪ್ರೀ ಹೀಟ್ ಆಗುತ್ತೆ. ನೋಡಿ ಅದು ತಿರುಗೋದಕ್ಕೆ ಸ್ಟಾರ್ಟ್ ಆಗಿದೆ. ಮಿನಿಟ್ಸ್ನ ಒತ್ತಿಬಿಟ್ಟು ಸ್ಟಾರ್ಟ್ ಬಟನ್ ಒತ್ತಿದ್ರೆ ನಮಗೆ ಅದು ಅವನ್ ಪ್ರೀ ಹೀಟ್ ಆಗುತ್ತೆ. ಈಗ ನಾವು ಆ 5 ನಿಮಿಷದಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಏನು ಪುಡಿನೆಲ್ಲ ಮಾಡಿ ಇಟ್ಕೊಂಡಿರ್ತೀವಲ್ಲ, ರೆಡಿ ಮಾಡಿ ಅದನ್ನು ಈ ಎಗ್ ಬೀಟ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಟ್ ಆ್ಯಂಡ್ ಫೋಲ್ಡ್ ಅಂತಾರೆ ಸ್ನೇಹಿತರೆ. ಇದನ್ನು ಒಂದೇ ಸಮ ನಾವು ತಿರುಗಿಸೋ ಹಾಗಿಲ್ಲ, ಅದು ನೊರೆ ಕಂಪ್ಲೀಟಾಗಿ ಹೋಗಬಾರ್ದು. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಪುಡಿನ ಸೇರಿಸ್ಕೊಂಡು ನಾವು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ರೀತಿಲಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ಥರ ಆದಷ್ಟು ಸ್ವಲ್ಪನೇ ಹಾಕ್ಕೊಂಡು ಗಂಟುಗಳು ಇರಬಾರ್ದು, ಜಾಸ್ತಿ ಅಂದರೆ ಪೂರ್ತಿ ಗಂಟುಗಳು ಇರಬಾರ್ದು. ಅದಾದರೂ ಎಲ್ಲೋ ಒಂದೊಂದು ಕಡೆ ಮಿಸ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಅದು ಕೂಡ ಬೇಕಾಗುತ್ತೆ. ಪೂರ್ತಿ ಗಂಟುಗಳಿಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈಗ 1/4 ಕಪ್ಪಲ್ಲಿ ನಾನು 1 ಕಪ್ಪು ಮಿಲ್ಕ್ನ ಹಾಕ್ಕೋತಾ ಇದ್ದೀನಿ. ಹಾಲು ಕೂಡ ಅಷ್ಟೇ, ತುಂಬ ನಾವು ಹಾಕ್ಕೊಂಡಿರೋ ಹಿಟ್ಟೇನಾದರೂ ಗಟ್ಟಿಯಾಗಿದೆ ಅಂದರೆ ನಾವು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಗಟ್ಟಿ ಅಂತ ಅನಿಸಿದ್ರೆ ಆವಾಗಲೂ ಕೂಡ ನಾವು ಎಕ್ಸ್ಟ್ರಾ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು. ನಾವು 1/4 ಕಪ್ ಮಾತ್ರ ಹಾಕ್ಕೊಬೇಕು, ಆಮೇಲೆ ಏನು ಹಾಕ್ಕೊಳ್ಳೇಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ. ನೋಡಿ ಈ ಥರ ಫೈನಲ್ಲಾಗಿ ಈ ಹದದಲ್ಲಿ ಇರಬೇಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ಗಟ್ಟಿ ಬಂದರೆ ನಾವು ಆವಾಗ ಸ್ವಲ್ಪ ಹಾಲನ್ನ ಹಾಕಿ ಇನ್ನೂ ಒಂದು ಸಾರಿ ಮಿಕ್ಸ್ ಮಾಡ್ಕೋಬಹುದು. ಈಗ ನಾನು ಆವಾಗಲೇ ಏನು ಕೇಕ್ ಟಿನ್ಗೆ ಪೇಪರ್ನೆಲ್ಲ ಹಾಕಿ ರೆಡಿ ಮಾಡಿದ್ದೆ ಅಲ್ವಾ, ಅದಕ್ಕೆ ನಾವು ಇಲ್ಲಿ ಮಾಡ್ಕೊಂಡಿರೋಂಥ ಮಿಶ್ರಣನ ನೋಡಿ ಈ ಥರ ಸೇರಿಸ್ಕೋಬೇಕು. ಈ ಒಂದು ಅದಕ್ಕೆ ನಾವು ಈ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಪೂರ್ತಿಯಾಗಿ ಇದಕ್ಕೆ ನಾನು ಸೇರಿಸ್ಕೋತೀನಿ. ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಒಂದು ಸ್ಟಿಕ್ನ ತೊಗೊಂಡು ಜಸ್ಟ್ ಈ ಥರ ಆಡಿಸ್ಕೊಂಬನ್ನಿ. ಈ ಥರ ನಾವು ಮಿಕ್ಸ್ ಮಾಡೋದ್ರಿಂದ ಅದರಲ್ಲಿರೋ ಅಂಥ ಏನಾದರೂ ಸ್ವಲ್ಪ ಏರ್ ಬಬಲ್ಸ್ ಇರುತ್ತಲ್ವ, ಅದೆಲ್ಲ ಆಚೆ ಇದಾಗುತ್ತೆ. ಹಾಗಾಗಿ ಈ ಥರ ಸ್ಟಿಕ್ನ ತೊಗೊಂಡು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಒಂದು 4-5 ಸಾರಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಾನು ಕುಕ್ಕರ್ನಲ್ಲಿ ಮಾಡ್ಕೋಬೇಕು ಅಂತ ಅನ್ನೋರಿಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಕೇಕ್ ಟಿನ್ನ ಪ್ಯಾನ್ ಒಳಗಡೆ ಅಂದರೆ ಪ್ರೀ ಹೀಟ್ ಆಗಿರುತ್ತಲ್ಲ ಅದರೊಳಗಡೆ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಇಲ್ಲೂ ಕೂಡ ಮತ್ತೆ ವಿಜಿಲ್ ಹಾಕೋದಕ್ಕೆ ಹೋಗಬಾರ್ದು. ಹಾಗೆಯೇ ಕ್ಲೋಸ್ ಮಾಡಿಬಿಟ್ಟು ಒಂದು 40ರಿಂದ 45 ನಿಮಿಷದವರೆಗೂ ನಾವು ಬೇಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು 40 ಮಿನಿಟ್ಸ್ ಇಲ್ಲ 35 ಮಿನಿಟ್ಸ್ ಆದಮೇಲೆ ಒಂದ್ಸರಿ ತೆಗೆದುಬಿಟ್ಟು ನೋಡಿ.
ಆಗಿದ್ರೆ ಕ್ಲೋಸ್ ಮಾಡಿ ಅಲ್ಲಿಗೆ, ಇಲ್ಲ ಇನ್ನೂ ಆಗಿಲ್ಲ ಅಂತಂದರೆ ಮುಚ್ಚಿಬಿಟ್ಟು ಮತ್ತೆ ನಾವು ಬೇಕ್ ಮಾಡಬೇಕಾಗುತ್ತೆ. ಈಗ ನಾನು ಅವನ್ ಒಳಗಡೆ ನಾನು ಹಾಕೊಂಡಿರೋಂಥ ಮಿಶ್ರಣನ ಇಟ್ಕೊಂಡೆ. ಇಟ್ಟು ಆದಮೇಲೆ ನೋಡಿ ಮತ್ತೆ ಅದೇ ಥರ ಕನ್ವರ್ಸೇಷನ್ ಮೂಡ್ಗೆ ಹೋದಾಗ 180 ಡಿಗ್ರಿ ಬರುತ್ತೆ. ಮತ್ತು ಕೆಳಗಡೆ ಲೆಸ್ ಬಟನ್ ಇರುತ್ತೆ ಸ್ನೇಹಿತರೆ, ಆ ಲೆಸ್ ಬಟನ್ನ 2 ಟೈಮ್ಸ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನೋಡಿ 160 ಡಿಗ್ರಿ ಬರುತ್ತೆ. 160 ಡಿಗ್ರಿ ಬಂದಿದ್ದಾದಮೇಲೆ ನಾವು ಮಿನಿಟ್ಸ್ ಲೆಕ್ಕದಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ 20 ಆಯಿತು, 30, 40 ಮಿನಿಟ್ಸ್ಗೆ ಇಟ್ಕೋತೀನಿ ನಾನೀಗ. ಅದಾದಮೇಲೆ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಬೇಕು. ಈಗ ಕೇಕ್ ಬೇಕಾಗೋದಕ್ಕೆ ಶುರು ಆಗಿದೆ. 40 ಮಿನಿಟ್ಸ್ ಆದಮೇಲೆ ಕೇಕ್ ಯಾವ ರೀತಿ ರೆಡಿ ಆಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅಂದರೆ ಕೇಕ್ ಬೇಸ್ ಅಂತ ಏನು ಹೇಳ್ತೀವಲ್ಲ ಅದು ನೋಡಿ ಈ ಥರ ಫೈನಲಲ್ಲಿ ಬಂದಿದೆ. ಅದು ಹಾರ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ತೆಗೆದುಬಿಟ್ಟು ನಾನು ಆವಾಗಲೇ ಎತ್ತಿಟ್ಟಿದ್ದೆ ಸ್ನೇಹಿತರೆ. ಮಕ್ಕಳಿಗೆ ಕೇಕ್ ಅಂದರೆ ಇಷ್ಟ ಅಲ್ವಾ. ನನ್ನ ಮಗಳು ಆ ಮೇಲ್ಗಡೆ ಇರೋದನ್ನ ಆಲ್ರೆಡಿ ಕಿತ್ಕೊಂಡು ತಿಂದ್ಬಿಟ್ಟಿದ್ದಾಳೆ ಸ್ವಲ್ಪ. ಈಗ ನೋಡಿ ಇದು ಬಂದು ತಳ ಭಾಗ, ಅಂದರೆ ಕೇಕ್ನ ಬೇಸ್ನ ತಳಭಾಗ ಇದಾಗಿರುತ್ತೆ. ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿರುತ್ತೆ ಅಂದರೆ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳಿರೋ ಅಂಥ ಮೆಷರ್ಮೆಂಟಲ್ಲಿ ನೀವು ಒಂದು ಸರಿ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈಗ ಕೇಕ್ ರೆಡಿಯಾಗಿದೆ ಅಲ್ವಾ, ಅದಕ್ಕೆ ಕ್ರೀಮ್ ಹಾಕ್ಕೋಬೇಕು ನಾವು. ಇಲ್ಲಿ ನಾನು ಟ್ರೋಪೋಲೈಟದ್ದು ವಿಪ್ಪಿಂಗ್ ಕ್ರೀಮ್ ಅಂತ ವಿಪ್ ಟಾಪಿಂಗ್ ಅಂತ ಸಿಗುತ್ತೆ ಸ್ನೇಹಿತರೆ, ಅದನ್ನು ತೊಗೊಂಡಿದ್ದೀನಿ. ಈ ಕ್ರೀಮ್ ಕೂಡ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ಈ ಮೋರ್ಗಳಿರುತ್ತಲ್ವ ಸ್ನೇಹಿತರೆ, ಮತ್ತು ರಿಲಯನ್ಸ್ ಫ್ರೆಶ್ ಇರ್ಬೋದು ಅಂಥ ಕಡೆ ಈ ಕ್ರೀಮು ಅವೈಲಬಲ್ ಇರುತ್ತೆ. ಇದು ಬಂದು 1 kg ಪ್ಯಾಕು 200 ರೂಪೀಸ್ ತೊಗೋತಾರೆ ಸ್ನೇಹಿತರೆ. ಈಗ ಇದನ್ನು ವಿಪ್ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ನಾನು ವಿಡಿಯೋನ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 1.5 ಕಪ್ ಆಗೋವಷ್ಟು ವೇಪಿಂಗ್ ಕ್ರೀಮ ಇದರೊಳಗಡೆ ಹಾಕ್ಕೊಂಡು ವಿಪ್ ಮಾಡ್ಕೋತಾ ಇದ್ದೀನಿ. ಅದು ನೋಡೋದಕ್ಕೆ ಸ್ವಲ್ಪ ಇದೆ ಅಂತ ಅನಿಸುತ್ತೆ ಸ್ನೇಹಿತರೆ, ಆದರೆ ಅದು ವಿಪ್ ಮಾಡ್ತಾ ಮಾಡ್ತಾ ಒಂದು ಅರ್ಧ ಮುಕ್ಕಾಲು ಬೌಲ್ ಆಗುತ್ತೆ ಇದರಲ್ಲಿ. ನೋಡಿ ಒಂದಷ್ಟು ವಿಪ್ ಮಾಡಿದ್ದಾದಮೇಲೆ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಅದು ಕ್ರೀಮ್ ಹದಕ್ಕೆ ಬಂದಿದೆಯಾ ಇಲ್ವಾ ಅಂತ. ನೋಡಿ ಅದು ನಾವು ಈ ಥರ ಬಗ್ಗಿಸಿದಾಗ ಮುಂದೆಗಡೆ ಬರ್ತಾ ಇದೆ ಸೋರ್ಕೊಂಡು, ಆ ಥರ ಬರಬಾರ್ದು. ಸೊ ಅದಕ್ಕೆ ನಾನು ಮತ್ತೆ ವಿಪ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇನ್ನೂ 1-2 ನಿಮಿಷ ಅದನ್ನು ವಿಪ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನಾವು ಬಗ್ಸಿದ್ರೂ ಅದು ಕೆಳಗಡೆ ಜರಿಕೊಂಡು ಬರಬಾರ್ದು. ಹಾಗೆಯೇ ಅದಕ್ಕೆ ಕಚ್ಕೊಂಡಿರೋ ಥರ ಇದ್ದರೆ ನಮಗೆ ಕ್ರೀಮ್ ಕರೆಕ್ಟಾಗಿ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಇದು ಬಂದು ಶುಗರ್ ಸಿರಪ್ ಅಂತ ಹೇಳ್ತಾರೆ ಸ್ನೇಹಿತರೆ. ಒಂದು 1/2 ಲೀಟರಷ್ಟು ಒಂದು 1/4 ಲೀಟರಷ್ಟು ನೀರನ್ನು ಇಟ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಶುಗರ್ನ ಹಾಕಿ ನಾವು ಕಾಯಿಸಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಪಾಕ ಎಲ್ಲ ಮಾಡ್ಕೋಬಾರ್ದು, ಸ್ವಲ್ಪ ಶುಗರ್ನ ಹಾಕ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಈಗ ಕೇಕ್ನ ನಾವು ಯಾವ ರೀತಿ ಲೇಯರಾಗಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೂಡ ಯೂಟ್ಯೂಬ್ನ ನೋಡಿಕೊಂಡೇ ಲಾಕ್ಡೌನ್ ಟೈಮಲ್ಲಿ ಈ ಕೇಕ್ನ ಮಾಡೋದನ್ನು ಕಲ್ತ್ಕೊಂಡಿದ್ದು. ನಾನೇನು ಪ್ರೊಫೆಷ್ನಲ್ಲಾಗಿ ಎಲ್ಲೂ ಹೋಗಿ ಕಲ್ತಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಕೇಕ್ ಬೋರ್ಡ್ನ ತೊಗೊಂಡಿದ್ದೀನಿ. ನಾನು ಎಲ್ಲದೂ ತೊಗೊಂಬಂದಿದ್ದು ನಮ್ಮ ಮನೆ ಹತ್ರ ಇರೋವಂಥ ಒಂದು ಗ್ರಾಸರಿ ಅಂಗಡಿನಲ್ಲಿ ಕೇಕ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಸೊ ಅಲ್ಲಿಂದ ನಾನು ಪರ್ಚೇಸ್ ಮಾಡ್ಕೊಂಬಂದೆ ಇದೆಲ್ಲ. ನಾವು ಕೇಕ್ನ ತಳಭಾಗ ಏನಿರುತ್ತೆ ಅಲ್ವಾ ಅದನ್ನು ಹಾಗೆ ಎತ್ತಿಟ್ಕೊಳ್ಳೋಣ. ಅದನ್ನು ನಾನು ಲಾಸ್ಟಿಗೆ ತೋರಿಸ್ತೀನಿ. ಕೇಕ್ ಬೋರ್ಡ್ ಮೇಲೆ ಸ್ವಲ್ಪ ಕ್ರೀಮ್ನ ಹಾಕೋಬೇಕು. ಫಸ್ಟು ಕ್ರೀಮ್ ಹಾಕಿದ್ದಾದಮೇಲೆ ಅದ್ರ ಮೇಲ್ಗಡೆ ನಾವು ಕಟ್ ಮಾಡ್ಕೊಂಡಿರೋಂಥ ಒಂದು ಮಧ್ಯದ ಲೇಯರ್ನ ಇಟ್ಕೋಬೇಕು. ಈಗ ಅದಕ್ಕೆ ನಾನು ಶುಗರ್ ಸಿರಪ್ನ ಹಾಕಿ ಪೂರ್ತಿಯಾಗಿ ನೆನೆಸ್ಕೊಂಡೆ. ನೆನೆಸಿದ್ದಾದಮೇಲೆ ನೋಡಿ ನಾವು ಮಾಡಿರೋಂಥ ಕ್ರೀಮ್ನ ಅದ್ರ ಮೇಲ್ಗಡೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಅಷ್ಟು ಅದು ಕ್ರೀಮ್ ಎಲ್ಲ ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ಕ್ರೀಮ್ನ ಹಾಕೋತಾ ಇದ್ದೀನಿ. ಕ್ರೀಮ್ ಇಷ್ಟಪಡೋರಾದರೆ ಈ ಬೇಕ್ರಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಆ ಬ್ರೆಡ್ಗಿಂತ ಜಾಸ್ತಿ ಕ್ರೀಮ್ನೇ ಹಚ್ಚಿಬಿಟ್ಟಿರ್ತಾರೆ ಸ್ನೇಹಿತರೆ. ಸೊ ಆ ಥರ ಕೂಡ ಮಾಡಿಕೊಟ್ಟಿರ್ತಾರೆ. ಕ್ರೀಮ್ ತುಂಬ ತಿನ್ನೋದು ಅದೇನು ಒಳ್ಳೆಯದಲ್ಲ,
ಹೆಲ್ತ್ಗೆ. ಸೊ ಹಾಗಾಗಿ ನಾವೇ ಮನೇಲಿ ಈ ಥರ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಮತ್ತು ನಾನು ಸ್ಪ್ರೆಡ್ ಮಾಡ್ಕೊಳಕ್ಕೆ ತೊಗೊಂಡಿರೋಂಥ ಸ್ಪ್ಯಾಚುಲರ್ ಎಲ್ಲನೂ ಕೂಡ ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ಅದು ಫುಲ್ ಸೆಟ್ ಬಂದು ನನಗೆ 350-400 ಏನೋ ಆಗಿತ್ತು. ಆ ಬೀಟರ್ ಬಂದು 900ಗೆಲ್ಲ ಸಿಕ್ಕಿತ್ತು ಸ್ನೇಹಿತರೆ. ಈ ಥರ ನಾವು ಒಂದು 1500 ರುಪೀಸ್ ಒಂದು ಸರಿ ಅಮೌಂಟನ್ನ ಪೇ ಮಾಡಿ ಇದೆಲ್ಲ ನಾವು ತೊಗೊಂಡು ಇಟ್ಕೊಂಡ್ರೆ ಎಷ್ಟು ವರ್ಷಗಳಾದರೂ ಅದು ಹಾಗೇ ಇರುತ್ತೆ ಸ್ನೇಹಿತರೆ. ನಾವು ಮನೇಲಿ ಬೇಕಾದಾಗ ಅಂದರೆ ನಮಗೆ ಬೇಕಾದಾಗ ನಾವು ಮಾಡ್ಕೊಂಡು ತಿನ್ಬೋದು. ಹೀಗೇ ನಾವು ಲೇಯರ್ ಬೈ ಲೇಯರು ಎಲ್ಲದನ್ನು ಹಾಕ್ಕೊಂಡು ಶುಗರ್ ಸಿರಪ್ನ ಹಾಕ್ಕೊಂಡು ಕ್ರೀಮ್ನ ಹಚ್ಕೊಂಡು ಹೋಗಬೇಕಾಗುತ್ತೆ. ನಾನೀಗ ಮೇಲ್ಗಡೆ ಪಾರ್ಟ್ ಏನಿರುತ್ತೆ ಅಲ್ವಾ ಅದನ್ನು ಮಧ್ಯದಲ್ಲಿ ಇಟ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಕೇಕ್ ಶೇಪ್ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನು ಇಟ್ಕೊಂಡು ಶುಗರ್ ಸಿರಪ್ಪಲ್ಲಿ ನಾವು ಪ್ರತಿಯೊಂದು ಲೇಯರ್ಗೂ ಕರೆಕ್ಟಾಗಿ ಶುಗರ್ ಸಿರಪ್ನ ಹಾಕಿ ಕೇಕ್ ಬ್ರೆಡ್ನ ನಾವು ನೆನೆಸ್ಕೋಬೇಕಾಗತ್ತೆ. ಈಗ ಕೇಕ್ನ ತಳಭಾಗದ್ದೇನಿತ್ತಲ್ವ ಅದನ್ನು ನಾವು ಮೇಲ್ಗಡೆ ಇಟ್ಕೊಂಡು ಮಾಡ್ಕೋಬೇಕು. ಈ ಥರ ನಾವು ಆ ಕೇಕ್ನ ತಳಭಾಗದನ್ನ ಮೇಲ್ಗಡೆ ಇಟ್ಕೊಂಡಾಗ ಬ್ರೆಡ್ದು ಅದು ಕ್ರಮ್ಸ್ ಏನಿರುತ್ತೆ ಅಲ್ವಾ ಅದು ಮೇಲೆ ಎದ್ದೇಳಲ್ಲ ಸ್ನೇಹಿತರೆ. ಕೇಕ್ ಶೇಪ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಯಾವಾಗ್ಲೂ ಕೇಕ್ನ ತಳಭಾಗದ ಪಾರ್ಟ್ನ ಮೇಲೆ ಇಟ್ಕೋತೀನಿ. ಅದನ್ನು ಕೂಡ ನೋಡಿ ಶುಗರ್ ಸಿರಪಲ್ಲಿ ಚೆನ್ನಾಗಿ ನೆನೆಸ್ಕೊಂಡು ಕ್ರೀಮ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ನಾವೇನು ಪ್ರೊಫೆಷ್ನಲ್ ಬೇಕರ್ಸ್ ಅಲ್ವಾ. ಸೊ ಹಂಗಾಗಿ ನಮ್ಮ ಖುಷಿಗೋಸ್ಕರ ನಾವು ಮಾಡ್ಕೋತಾ ಇರೋದ್ರಿಂದ ಈ ಡಿಸೈನ್ ಮಾಡೋದಿರ್ಬೋದು, ಕೇಕ್ಗೆ ಡೆಕೋರೇಷನ್ ಮಾಡೋದಿರ್ಬೋದು, ಸ್ವಲ್ಪ ಆಚೆ ಈಚೆ ಆದರೂ ಏನು ತೊಂದರೆ ಇರಲ್ಲ. ನಮಗೆ ಇಲ್ಲಿ ಹೈಜೀನ್ ಮೇಂಟೈನ್ ಮಾಡಿರ್ತೀವಿ. ಫ್ರೆಶ್ ಆಗಿ ಐಟಮ್ಸ್ನೆಲ್ಲ ತೊಗೊಂಬಂದು ನಾವೇ ಮಾಡೋದ್ರಿಂದ ನಮಗೊಂದು ಅದೊಂದು ತೃಪ್ತಿ ಇರುತ್ತೆ ಸ್ನೇಹಿತರೆ. ನಾವು ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಇದೆ ಅಂತ ಯಾರಾದರೂ ಹೇಳ್ದಾಗ, ಮತ್ತು ಅದನ್ನ ನಾವೇ ಟೇಸ್ಟ್ ಮಾಡಿದಾಗಿರ್ಬೋದು ಅಥವಾ ಬೇರೆಯವರು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಅದೊಂದು ಖುಷಿ ಸಿಗುತ್ತಲ್ಲ. ಅದು ಎಷ್ಟು ದುಡ್ಡು ಕೊಟ್ಟು ತಂದ್ರೂ ನಮ್ಗೆ ಆ ಖುಷಿ ಸಿಗೋದಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಆದಷ್ಟು ಮನೇಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ನಾನು ಸ್ವಲ್ಪ ಟೈಮೇ ತೊಗೋತೀನಿ ಇದಕ್ಕೆಲ್ಲ, ಅಂದರೆ ನೀಟಾಗಿ ಅದೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಮಾಡಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ನಾನು ಕ್ರೀಮ್ನ ಉಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಪಿಂಕ್ ಕಲರ್ನ ಹಾಕಿ ನೋಡಿ ಈ ಥರ ಡೆಕೋರೇಷನ್ನ ಮಾಡಿಕೊಂಡೆ. ಸಿಂಪಲ್ ಡೆಕೋರೇಷನ್ ಅಷ್ಟೇ ಸ್ನೇಹಿತರೆ. ಈ ಪೈಪಿಂಗ್ ಬ್ಯಾಗ್ ಇರ್ಬೋದು, ನೋಝಲ್ಸ್ ಅಂದರೆ ನಾನು ಸ್ಟಾರ್ ಹಾಕ್ತಾ ಇದ್ದೀನಲ್ಲ ಆ ನೋಝಲ್ಸ್ ಇರ್ಬೋದು, ಎಲ್ಲದೂ ನನಗೆ ಅಮೆಝಾನಲ್ಲಿ ಒಟ್ಟಿಗೆ ಸಿಕ್ಕಿದ್ದು 350 ರುಪೀಸ್ಗೆ. ಬೇಕು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಸ್ನೇಹಿತರೆ. ಫೈನಲಾಗಿ ನೋಡಿ, ಬರ್ತ್ಡೇ ಕೇಕು ರೆಡಿ ಆಗಿದೆ. ಈಗ ನೋಡಿ ಈ ಥರ ಕಾಣಿಸ್ತಾ ಇದೆ. ಒಂದು ಸಿಲ್ವರ್ ಬಾಲ್ಸ್ ಕೂಡ ನಾನು ಅಲ್ಲಿ ಶಾಪಲ್ಲೇ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಸ್ಪ್ರಿಂಕಲ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.